ಪ್ರೀತಿಯ ತಂದೆ ತಾಯಂದಿರೆ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂತ ಗಣ್ಯರೇ, ನಾನು ಕೈ ಮುಗ್ದು ಕೇಳ್ಕೊಳ್ತೇನೆ, ನಿಮ್ ಮಕ್ಳು ಹೇಳೋದ್ನ, ಡಯಟಿಷಿಯನ್ಸ್ ಹೇಳೋದ್ನ ಪ್ಲೀಸ್ ಕೇಳಿ. ಬರೀ ಅನ್ನ ಸಾಂಬಾರು, ರಾತ್ರಿ ಬಿಸ್ಕಿಟ್ ಮತ್ತೆ ಟೀ ಕುಡಿತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಡಯಾಬಿಟಿಸ್ ಬರುತ್ತೆ. ಈಗ ನೀವು ಹೇಳ್ತೀರಾ ನಮ್ ತಂದೆ ತಾಯಂದಿರು ಏನು ಡಯಟ್ ಪ್ರೋಟೀನ್ ತಿಂತಾ ಇರ್ಲಿಲ್ಲ. ಯಾಕೆ ಅವರು ಹೆಲ್ದಿ ಆಗಿದ್ರು ಅಂದ್ರೆ, ಒಂದು ಪ್ಯಾಕೆಟ್ ಹಾಲು ಅಥವಾ ಫ್ರೂಟ್ಸ್ ತರಕ್ಕೂ ಅವ್ರು ಹೋಗ್ಬೇಕು ಅಂದ್ರೆ 5 ಕಿಲೋಮೀಟರ್ ನಡೀತಾ ಇದ್ರು. ಈಗದ ತರ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್ ಇರ್ಲಿಲ್ಲ. ನೀವು ಈಗ ನಿಮ್ ಡಯಟ್ ಹಾಗೂ ಎಕ್ಸರ್ಸೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡದಿದ್ರೆ ಸಫರ್ ಆಗೋದು ನೀವು ಮಾತ್ರ ಅಲ್ಲ, ನಿಮ್ ಮಕ್ಕಳು. ಯಾಕಂದ್ರೆ ಎಕ್ಸ್ಪೆನ್ಸಿವ್ ಮೆಡಿಕಲ್ ಬಿಲ್ಸ್ ಆಮೇಲೆ ಪೇ ಮಾಡ್ಬೇಕಾಗತ್ತೆ. ಯಾಕೆ ರಿಸ್ಕ್ ತಗೊಳ್ಬೇಕು? ಫ್ಯಾನ್ಸಿಯಾಗಿ ಡಯಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ ಎಲ್ಲಾ ಮೀಲಲ್ಲೂ ಸ್ವಲ್ಪ ಸ್ವಲ್ಪ ಪ್ರೋಟೀನ್ ತಗೊಳ್ಳಿ, ಬ್ಯಾಲೆನ್ಸ್ಡ್ ಫುಡ್ ತಿನ್ನಿ, ಅಂಡ್ ವೆರಿ ಇಂಪಾರ್ಟೆಂಟ್, ನಿಮ್ ಈಗೋನ ಸೈಡ್ ಗಿಟ್ಟು ಸ್ವಲ್ಪ ವೇಟ್ ಟ್ರೈನಿಂಗ್ ಮಾಡಿ ನಿಮ್ ಮಸಲ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇದ್ರಲ್ಲಿಂದ ನೀವು ಖುಷಿ ಇರ್ತೀರಾ, ನಿಮ್ ಮಕ್ಕಳು ಖುಷಿ ಇರ್ತಾರೆ, ನಿಮ್ ಹೆಲ್ತ್ ಚೆನ್ನಾಗಿರತ್ತೆ. ಇಷ್ಟು ಮಾಡಕ್ಕಾಗಲ್ವಾ ನಿಮ್ಗೋಸ್ಕರ, ನಿಮ್ ಮಕ್ಳಿಗೋಸ್ಕರ? ಸ್ನೇಹಿತರೆ, ನೀವು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ ಪೇರೆಂಟ್ಸ್ಗೆ ತೋರಿಸಿ ಅಂಡ್ ಆದಷ್ಟು ಶೇರ್ ಮಾಡಿ. ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂಡ್ ಮೆಡಿಕಲ್ ಬಿಲ್ಸ್ ಉಳಿಯುತ್ತೆ. ಥ್ಯಾಂಕ್ ಯು.